ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಫಸ್ಟೇ ನೋಡ್ತಾ ಇದ್ದೀರಲ್ವ, ಏನಿದು ಬ್ರೆಡ್ಗೆಲ್ಲ ಏನೋ ಮಾಡ್ತಿದ್ದಾರೆ ಅಂತ. ಅದೇ ನಾನು ಇರೋದು ಬ್ರೆಡ್ ಟೋಸ್ಟು. ಅದಕ್ಕೆ ಏನೇನು ಬೇಕು ಅಂತ ನಾನು ಇಲ್ಲಿ ನೋಡಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಈಗ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಸ್ಕೂಲ್ಗೆಲ್ಲ ಹೋಗಿರ್ತಾರೆ, ಬರೋಷ್ಟೊತ್ತಿಗೆ ಏನಾದರೂ ಸ್ನ್ಯಾಕ್ಸ್ ಅಂದರೆ ಇಷ್ಟ ಮಕ್ಕಳಿಗೆ, ಅದು ಅವ್ರು ಇಷ್ಟಪಡ್ತಿರ್ತಾರಲ್ವ. ಸೊ ಅವ್ರು ಬರೋಷ್ಟೊತ್ತಿಗೆ ಇದನ್ನು ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡಿಸ್ತೀನಿ. ಮೊದಲು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಈ ಥರ ಚಿಲ್ಲಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಇಲ್ಲ 4 ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಹಾಕೋವಷ್ಟೇನಿಲ್ಲ. ಅದನ್ನು ಆಯಿಲಲ್ಲಿ ಸ್ವಲ್ಪ 1 ಮಿನಿಟ್ ಫ್ರೈ ಮಾಡಿ, ಮತ್ತು ಈ ಥರ ಸಣ್ಣಕ್ಕೆ ಹಚ್ಚಿರೋದು ಈರುಳ್ಳಿ ಎಲ್ಲನೂ ಸಣ್ಣಕ್ಕೆ ಹಚ್ಕೋಬೇಕು, ಯಾಕಂದರೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ಈ ಥರ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಆಯಿಲ್ ಎಲ್ಲ ಫ್ರೈ ಆಗ್ತಾಯಿದೆ ಅನ್ನೋವಾಗ ನಾವು ಬೇರೆ ವೆಜಿಟೇಬಲ್ಸ್ ಹಾಕ್ಕೋಬೋದು. ಇದಕ್ಕೆ ನಾನೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ವೆಜಿಟೇಬಲ್ಸ್ ಕೂಡ ತಿಂತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಜಸ್ಟ್ ನಾವೆಲ್ಲ ರೆಸಿಪೀಸ್ ಬರೀ ಊಟ ಟಿಫನ್ ಆ ಥರ ಮಾತ್ರ ಕೊಟ್ಟರೆ ಅವ್ರಿಗೂ ಇಂಟ್ರೆಸ್ಟ್ ಇರೋಲ್ಲ ವೆಜಿಟೇಬಲ್ಸ್ ಎಲ್ಲ ತಿನ್ನೋದಕ್ಕೆ, ಎಲ್ಲ ಹಾಯ್ದಿಕ್ತಾರೆ. ಅದೇ ಈ ಥರ ಸಣ್ಣಕ್ಕೆ ಹಚ್ಚಿರ್ತೀವಲ್ಲ, ಇದರಲ್ಲಿ ಕೊಟ್ಟರೆ ಬೇಗ ತಿಂದುಬಿಡ್ತಾರೆ ಅಂತಲೇ ಹೇಳ್ಬೋದು. ಈಗ ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಅಂತಂದರೆ ಇದು 1 ಪೌಂಡ್, ಇಲ್ಲಾಂದರೆ ಒಂದು ಮ್ಯಾಕ್ಸಿಮಮ್ 10 to 12 ಬ್ರೆಡ್ ಟೋಸ್ಟ್ ಆಗುತ್ತೆ. ಈಗ ಒಂದು ಕ್ವಾಂಟಿಟಿಯಲ್ಲಿ ನೀವು ಮಾಡಿಕೊಂಡ್ರೆ ಈ ಥರ ಎಲ್ಲ ಇದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕಂತಂದರೆ ವೆಜಿಟೇಬಲ್ಸ್ ನಾನು ಏನು ಹಾಕಿದ್ದೀನಲ್ಲ ಅದೆಲ್ಲ ಬಾಯ್ಲ್ ಆಗಿರ್ಬೋದು. ಇದು ಫ್ರೈ ಆಗಿ ವಾಟರ್ ಎಲ್ಲ ಏನೋ ಹಾಕಲ್ಲ, ಆಯಿಲಲ್ಲೇ ಫ್ರೈ ಮಾಡಿ ಯಾವ ರೀತಿ ಬ್ರೇಕ್ಫಾಸ್ಟ್ ಹೈ ಫ್ಲೇಮಲ್ಲಿ ಇಟ್ಕೋತೀವಲ್ಲ ಅದೇ ಫ್ರೈ ಮಾಡಿ 10 ಮಿನಿಟ್ಸೇ ಬೇಯುತ್ತೆ ಇದು. ಅಂತಂದರೆ ಹೈ ಫ್ಲೇಮಲ್ಲಿ ತುಂಬಾನೇ ಇಷ್ಟಪಡ್ತಾರೆ. ಬೆಂದಿದ್ರೆ ಸುಮ್ಮನೆ ಏನಂತ ಚೆನ್ನಾಗಿರುತ್ತೆ, ಮತ್ತೆ ಸಾಫ್ಟಾಗಿ ತಗೊಂಡು ಬಂದ್ಬಿಟ್ಟು ನಾನು ಈ ರೀತಿ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇನ್ನೂ ಜಾಸ್ತಿನೇ ರೆಸಿಪೀಸ್ ತೋರಿಸ್ತಾ ಇರ್ತೀನಿ ನಾನು. ನೀವು ಇದಕ್ಕೆ ಬೇಕಿದ್ರೆ ಚೀಸ್ ಆಗಿರ್ಬೋದು ಇಲ್ಲ ಪನ್ನೀರ್ ಆಗಿರ್ಬೋದು ಅದನ್ನು ಕೂಡ ತುರಿದ್ಬಿಟ್ಟು ಹಾಕ್ಬೋದು. ಬಟ್ ನನ್ನ ಮನೆಯಲ್ಲಿ ನಾನು ಚೀಸ್ ಎಲ್ಲ ಅಷ್ಟೊಂದು ಇಷ್ಟನೂ ಪಡೋಲ್ಲ, ತರಿಸು ಇರೋದಿಲ್ಲ, ನಾನು ಅದಕ್ಕೆ ಆ್ಯಡ್ ಮಾಡ್ತಿಲ್ಲ. ಈಗ ಕ್ಯಾರೆಟ್ನ ಏನು ತುರಿದಿರ್ತೀವಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಲಾಸ್ಟಲ್ಲಿ ಹಾಕಿದೆ, ಯಾಕಪ್ಪ ಅಂತಂದರೆ ಕ್ಯಾರೆಟ್ ಸ್ವಲ್ಪ ಬೇಗನೆ ಬಾಯ್ಲ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಜಸ್ಟ್ ಫ್ಲೇವರ್ಗೋಸ್ಕರ, ಅದು ಖಾರ ಏನು ಅಷ್ಟೊಂದು ಇರೋಲ್ಲ, ಒಂದು 2 ರಿಂದ 3 ಹಾಕಿದ್ದೆ ಅಷ್ಟೇ. ಸೊ ಇಲ್ಲಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರಲ್ಲೇ ಹಾಕ್ಕೊಳ್ಳಿ. ಧನಿಯಾ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಅರಿಶಿನ ಸ್ವಲ್ಪ ಒಂದು ಚಿಟಿಕಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮತ್ತೆ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು, ಲೋ ಫ್ಲೇಮ್ ಇಡಬೇಕು. ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಅದೊಂಥರ ತಿಕ್ನೆಸ್ ಅಂತಾರಲ್ವ, ಅದು ಬಂದುಬಿಡುತ್ತೆ, ಆಯಿಲೆಲ್ಲ ಅಬ್ಸರ್ವ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಅದೆಲ್ಲ ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ವ ವೆಜಿಟೇಬಲ್ಸ್ಗೆ ನೀಟಾಗಿ, ಅದಕ್ಕೋಸ್ಕರ ಹಾಕಿದ್ದೀನಿ ನಾನು. ನಿಮಗೆ ಇದು ಇನ್ನೊಂದು, ಮತ್ತು ನಾನು ಸಾಸ್ ಟೊಮೆಟೊ ಕೆಚಪ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಕೊಡುತ್ತೆ ನೀವು ಇದನ್ನು ಆ್ಯಡ್ ಮಾಡಿಕೊಂಡ್ರೆ. ಬೇಕ್ರಿ ಸ್ಟೈಲಲ್ಲಿ ಅಂತಂದರೆ ಬೇಕ್ರೀಸಲ್ಲಿ ಇದನ್ನು ಆ್ಯಡ್ ಮಾಡಲ್ಲ, ನಾನು ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಮತ್ತು ಅದು ಸ್ಪಾಂಜಿ ಥರ, ಅಂದರೆ ಇದು ಬಿಡ್ಬಿಡ್ಕ್ಲು ಥರ ಇದೆ ಅಂತ ಹೇಳ್ಬೋದು. ಅದು ನಾವು ಟೊಮೆಟೊ ಕೆಚಪ್ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಕೊಡುತ್ತೆ ಅಂತ ನಾನು ಹಾಕಿದ್ದೀನಿ. ಮತ್ತು ಟೊಮೆಟೊ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಇದು ಕೂಡ, ಯಾಕಂದರೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅಲ್ವಾ, ಸೊ ಅದು ಸಾಫ್ಟ್ ಆಗುತ್ತೆ ಇದು ಕೂಡ. ನೀವು ಬೇಕಿದ್ರೆ ವೆಜಿಟೇಬಲ್ಸ್ ಹಾಕಿದಾಗೆ ಟೊಮೆಟೊ ಕೂಡ ಹಾಕ್ಬೋದು, ಬಟ್ ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಟೊಮೆಟೊ. ನೋಡಿ, ನಾನು ಕೆಚಪ್ ಕೂಡ ಆ್ಯಡ್ ಮಾಡಿಕೊಂಡೆ. ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋಷ್ಟಿಲ್ಲ. ಇದೀಗ ರೆಡಿ ಆಗಿದೆ. ಮತ್ತು ನಾನು ಬ್ರೆಡ್ ಸ್ಲೈಸ್ನ ತಗೊಂಡು ತವಾನ ಫುಲ್ಲು ಹೀಟ್ ಮಾಡಿದ್ದೀನಿ. ಅದಕ್ಕೆ 2 ಬ್ರೆಡ್ನ ಇಟ್ಬಿಟ್ಟು ಬಟರ್ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಬಟರ್ ಇಲ್ಲ ಅಂತಂದರೆ ಗೀ ಇಲ್ಲ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನೀವು. ನನ್ನ ಹತ್ರ ಬಟರ್ ಇದ್ದಿದ್ದಕ್ಕೋಸ್ಕರ ನಾನು ಬಟರ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ನಾನು ಬಟರು ತುಂಬ ಹಾಕಿಲ್ಲ. ಇದನ್ನು ಈ ಥರ ಫುಲ್ಲು ಏನಂತಾರೆ ರೋಸ್ಟ್ ಮಾಡಬೇಕು ಬ್ರೆಡ್, ಆವಾಗ ಚೆನ್ನಾಗಿರುತ್ತೆ. ನಿಮಗೆ ರೋಸ್ಟೆಡ್ ಇಷ್ಟ ಇಲ್ಲ ಅಂತಂದರೆ ಜಸ್ಟು ಅದನ್ನು ಬಿಸಿ ಮಾಡಿಕೊಂಡ್ರೂ ಪರವಾಗಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ರೋಸ್ಟೆಡ್ ಇಷ್ಟಪಡ್ತಾರೆ ಅಂತ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು 2 ಮಿನಿಟ್ಸ್ ಇದನ್ನು ಬಟರಲ್ಲಿ ರೋಸ್ಟ್ ಮಾಡಿಕೊಂಡು
ನಾವಾಗಲೇ ಏನು ಮಾಡ್ಕೊಂಡಿದ್ದೀರಲ್ವ ಫಿಲ್ಲಿಂಗು ಅದನ್ನು ಕೂಡ ಇವಾಗ ನೋಡಿ ಈ ಥರ ಬ್ರೆಡ್ ಸ್ಲೈಸ್ ಮೇಲೆ ಒಂದು ಸ್ಪೂನ್ ಇಟ್ಕೊಂಡು ಅದನ್ನು ಹಿಂಗೆ ಇದು ಮಾಡಿದ್ರೆ ಆಗುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು. ತುಂಬ ಏನು ಸ್ಟಫಿಂಗ್ ಇದಕ್ಕೆ ಬೇಕಿರಲ್ಲ, ಅಂತಂದರೆ ಸ್ವಲ್ಪ ಇಟ್ಕೊಂಡು ಅದನ್ನು ಅರಳಿಸ್ಕೋಬೇಕಷ್ಟೇ. ತುಂಬ ಜಾಸ್ತಿ ಏನು ಇಟ್ಕೊಂಡ್ರೂ ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಸ್ಟಫಿಂಗು ಒಬ್ಬೊಬ್ರಿಗೆ ಸ್ಟಫಿಂಗ್ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. 1-2 ಸ್ಪೂನ್ಸ್ ಇಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಯಾವ ರೀತಿ ಫಿಲ್ಲಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಫುಲ್ ರೆಡಿ ಆದಮೇಲೆ ಈ ರೀತಿ ಇರುತ್ತೆ ನಾನು ಮಾಡಿರೋಂತಹ ಒಂದು ಬ್ರೆಡ್ ಟೋಸ್ಟ್. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು.